ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸೌನೆಯ ವಂದನೆಗಳಾದ್ಮೇಲೆ ಆತ್ಮೀಯ ದಿನ ನಮಗೆ ಬಹಳ ಸಂತಸದ ದಿವಸ. ಯಾಕಪ್ಪ ಅಂದರೆ ನೋಡಿ, ನಾವು ಈ ಒಂದು ಸಾಯಸ್ಮೃತಿ ಅಂತಕ್ಕಂಥದ್ದು ಇದಕ್ಕಿದಂಗೆ ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದರೆ ನಾವು ಬಹಳಷ್ಟು ಭವಿಷ್ಯಗಳು ನೋಡ್ತಾ ಇದ್ವಿ. ಆ ಭವಿಷ್ಯಗಳ ಲಾಗಿನ್ನಲ್ಲಿ ಜನಗಳಿಗೆ ಏನೋ ಸರಿಯಾದ ಮಾಹಿತಿ ಸಿಗದೆ ಇರತಕ್ಕಂಥದ್ದು, ಕೆಲವರು ಭಯ ಹುಡ್ಸ್ತಕ್ಕಂಥದ್ದು, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತಕ್ಕಂಥದ್ದು, ಹೆಚ್ಚಿನ ಉತ್ಪ್ರೇಕ್ಷೆ ಕೊಡ್ತಕ್ಕಂಥದ್ದು, ಇವೆಲ್ಲ ನೋಡಿ ಇಷ್ಟೆಲ್ಲ ನಾವು ಜ್ಯೋತಿಷದಲ್ಲಿರ್ತಕ್ಕಂಥ ನಾವು ಒಂದು ಚಾನಲ್ ಮಾಡೋಣ, ಜನಗಳಿಗೆ ಒಳ್ಳೆಯ ವಿಷಯ ತಿಳಿಸೋಣ, ಜನರನ್ನು ಭಯದಿಂದ ಹೊರಗೆ ತರೋಣ, ಕೆಲವು ಕಡೆ ಹೆಚ್ಚಿನ ಉತ್ಪ್ರೇಕ್ಷೆಗಳಿಗೆ ಕಡಿಮೆ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಈ ಸಾಯಸ್ಮೃತಿ ಅಂತಕ್ಕಂಥ ಒಂದು ಭವಿಷ್ಯ ಹಾಗೂ ಧಾರ್ಮಿಕ ವಿಷಯಗಳ ಬಗ್ಗೆ ಮತ್ತು ದೇವಾಲಯಗಳ ಬಗ್ಗೆ ಎಲ್ಲ ವಿಷಯಗಳು ತಿಳಿಸೋಣ ಅಂತೆಲ್ಲ ನಾವು ಒಂದು ಚಾನಲ್ ಓಪನ್ ಮಾಡಿದ್ವಿ. ಬಹಳ ಸಂತೋಷ ವಿಷಯ ಏನಪ್ಪ ಅಂದರೆ ಈ ದಿನಕ್ಕೆ 9ನೇ ತಿಂಗಳು ಮುಗಿದಿದೆ, ನಾವು ಮಾಸ ಆಗಿದೆ ನಮ್ಮ ಒಂದು ಚಾನಲ್ಗೆ. ನಮಗೆ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಸಬ್ಸ್ಕ್ರಿಪ್ಷನ್ ಕೂಡ ಆಗಿದೆ. ಯಾಕಂದರೆ ನಾವು ಮೇಲ್ ಬಿದ್ದೋಗಲಿಲ್ಲ, ಬೇರೆ ಯಾವುದೇ ಇರೋದು ವಾಮ ಮಾರ್ಗಗಳು ಮಾಡಲಿಲ್ಲ, ಅವರೇ ಇಷ್ಟು ಬಂದು ಮಾಡಬೇಕು ಆ ರೀತಿ ಮಾಡಿದ್ವಿ. ನಮಗೆ ತೃಪ್ತಿಕರವಾಗಿ ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಜೊತೆಗೆ 50,000 ವೀಕ್ಷಣೆಗಳಾಗಿದೆ ಇವತ್ತಿಗೆ. ಇದು ಭಾಳ ಸಂತೋಷ ಸಂಗತಿ ವಿಷಯ ಆದಮೇಲೆ ಅದರ ಜೊತೆಗೆ ಏನಪ್ಪ ಆಗಿದೆ ಅಂದರೆ ಈ ಚಾನಲ್ ಇವಾಗ ಬಹಳ ಪ್ರಖ್ಯಾತಿ ಆಗಿಬಿಟ್ಟಿದೆ. ದಿನಕ್ಕೆ 100-150 ಕರೆ ಬರ್ತದೆ. ಅದು ಹೆಂಗೆ ಇದು ಹೆಂಗೆ, ರಾಹು ಕಾಲ ತಿಳಿಸಿ, ಗುಳಿಕಾಲ ತಿಳಿಸಿ, ಇನ್ನೊಂದು ತಿಳಿಸಿ, ಮತ್ತೊಂದು ತಿಳಿಸಿ, ಈಗ ಮನೆಗಳು ಕಟ್ಬೋದು, ಎಲ್ಲ ಧಾರ್ಮಿಕ ವಿಚಾರಗಳು, ಪಂಚಾಂಗ ವಿಚಾರಗಳು ಬಹಳಷ್ಟು, ಒಂದು 100 ಕಾಲ ಆದರೂ ನಮಗೆ ಬರ್ತಾಯಿದೆ, ಒಂದು 50 ಮೆಸೇಜ್ ಬರ್ತಾಯಿದೆ. ಏನಪ್ಪ ಆಗಿದೆ ಅಂದರೆ ನಮಗಿವಾಗ ಈ ಸ್ಟುಡಿಯೋನ ದೊಡ್ಡದು ಮಾಡಬೇಕು ಮತ್ತು ಸಂಸ್ಥೆಯನ್ನು ದೊಡ್ಡದು ಮಾಡಬೇಕು. ಇದಕ್ಕೆ ಒಂದಿಬ್ಬರನ್ನ ಸೇರಿಸ್ಕೋಬೇಕು. ಯಾಕಂದರೆ ಒಬ್ಬರೇ ಮಾಡೋಕ್ಕಾಗ್ತಾ ಇರಲ್ಲ. ಯಾಕಂದರೆ ಹಳೆ ಪಂಚಾಂಗಗಳು ಬೇಕು. ಹಳೆ ಪಂಚಾಂಗಗಳಿದೆ ಅಂತ ಇಟ್ಕೊಳ್ಳಿ, ಅದು ನೋಡೋದಕ್ಕೆ ಬಹಳ ಟೈಮ್ ತೆಗೆದುಕೊಳ್ತದೆ. ಅದೆಲ್ಲನೂ ನಾವು ಕಂಪ್ಯೂಟರೈಸೇಷನ್ ಮಾಡಬೇಕು, ಬೇರೆ ಬೇರೆ ರೀತಿಯ ಸ್ಕ್ರೀನ್ಗಳು ಮಾಡಬೇಕು, ಲೈಟಿಂಗ್ ಮಾಡಬೇಕು, ಒಂದು ಉತ್ತಮವಾಗಿರ್ತಕ್ಕಂತಹ ಒಂದು ನಾವು ಇಲ್ಲಿ ಸ್ಟುಡಿಯೋ ರೂಮ್ ಮಾಡಿ ಅದರಲ್ಲಿ ನಾವು ಒಳ್ಳೆಯ ಉತ್ತಮವಾದ ವಿಷಯಗಳು ನಿಮಗೆ ಕೊಡಬೇಕು ಅಂತಕ್ಕಂಥ ಆಸೆ ಇರ್ತಕ್ಕಂಥ ಮೇಲೆ ಈ ವಿಷಯದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಖಗೋಳ ವಿಜ್ಞಾನದ ಹಿರಿಮೆಯನ್ನು ಕೂಡ ಪ್ರಪಂಚಕ್ಕೆ ಪಸರಿಸಬೇಕು ಅಂತಕ್ಕಂಥ ಒಂದು ನಮ್ಮ ಆಸೆ ಇದೆ. ಆದ್ಮೇಲೆ ಇದೆಲ್ಲ ಆದಾಗ ಇದಕ್ಕೆ ಬಹಳಷ್ಟು ಬಂಡವಾಳ ಬೇಕಾಗ್ತಕ್ಕಂಥದ್ದು. ಎಲ್ಲ ನಿಮಗಾಗಿ ಮಾಡ್ತಕ್ಕಂಥದ್ದೇ, ನಿಮಗಾಗಿ ನಮ್ಮ ಭವಿಷ್ಯ ಜ್ಞಾನನ, ಖಗೋಳ ಜ್ಞಾನನ, ವಿಜ್ಞಾನದ ಜ್ಞಾನನ ಹಂಚ್ತಕ್ಕಂಥದ್ದು, ನಿಮಗೆ ತಿಳಿದೇ ಇರ್ತಕ್ಕಂಥ ತಿಳಿಸ್ತದೆ, ಅನುಮಾನಗಳು ಪರಿಹಾರ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರೋದು. ಎಲ್ಲ ನಿಮಗೆ ಆಗಿರೋದ್ರಿಂದ ಇದನ್ನ ಇನ್ನೂ ಉತ್ತಮವಾದ ರೀತಿಯಲ್ಲಿ ಮಾಡಿ, ನಮ್ಮಲ್ಲಿ ಪ್ರಶ್ನೆ ಕೊಡೋದ್ರ ತಕ್ಷಣ ಉತ್ತರ ಸಿಗಬೇಕು ಆ ರೀತಿ ಏರ್ಪಾಟ್ ಮಾಡಿ, ಅದಕ್ಕಾಗಿ ವ್ಯಕ್ತಿಯನ್ನು ಮಾಡಿ, ಅದಕ್ಕಾಗಿ ಬೇಕಾದ ಕಂಪ್ಯೂಟರ್ಸು ಪ್ರೋಗ್ರಾಮಿಂಗ್ಸ್ ಎಲ್ಲ ಮಾಡಬೇಕು ಅಂತ ನಾವು ಮಾಡಿದ್ದೀವಿ. ಇದಕ್ಕೆ ಬಹಳ ವೆಚ್ಚ ಆಗ್ತಕ್ಕಂಥದ್ದು. ಆತ್ಮೀಯರು, ನಿಮ್ಮೆಲ್ಲರ ಒಂದು ಪ್ರೀತಿಯಿಂದ ಇದು ಆಗಿರೋದ್ರಿಂದ ತಾವೆಲ್ಲರೂ ನೀವು ಕಿಂಚಿತ್ ಕಿರುಕಾಣಿಕೆ ಏನಾದರೂ ಕೊಟ್ಟು ಈ ಒಂದು ಸಂಸ್ಥೆಯನ್ನು ಬೆಳೆಸಬೇಕು, ನಿಮಗಾಗಿರ್ತಕ್ಕಂಥ ಸಂಸ್ಥೆಯನ್ನು ಬೆಳೆಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀವಿ, ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆದ್ಮೇಲೆ ಈ ಒಂದು ವಿಷಯದ ಜೊತೆಯಲ್ಲಿ ಒಂದು ಸ್ಕ್ಯಾನರ್ ಹಾಕಿದ್ದೀವಿ, ಅದೇ ರೀತಿಯಲ್ಲಿ UPI ನಂಬರ್ ಹಾಕಿದ್ದೀವಿ. ಆತ್ಮೀಯರು, ತಮ್ಮ ಯಥಾಶಕ್ತಿ ಕಾಂಟ್ರಿಬ್ಯೂಷನನ್ನು ಕೊಟ್ಟರೆ ಇದನ್ನು ಇನ್ನೂ ಉತ್ತಮವಾಗಿ ಮಾಡಿ, ಇನ್ನೂ ಪ್ರಪಂಚಕ್ಕೆ ಇದು ಮಾರ್ಗದರ್ಶಕವಾಗೋ ರೀತಿಯಲ್ಲಿ ಮಾಡಬೇಕು ಸಾಯಸ್ಮೃತಿ ಒಂದು ಚಾನಲ್ನ ಅಂತ ನಮಗೆ ಆಸೆ ಇದೆ. ಆತ್ಮೀಯರು, ದಯವಿಟ್ಟು ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ, ಇದು ಉತ್ತಮವಾದ ರೀತಿಯಲ್ಲಿ ಇನ್ನೂ ಬೆಳೆಯೋ ರೀತಿ ಸಹಾಯ ಮಾಡಿ, ಅದೇ ರೀತಿಯಲ್ಲಿ ಚಂದಾವನ್ನು ಕೊಟ್ಟು ಸಹಕರಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೀವಿ. ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ವಂದನೆಗಳಾದ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಮಲಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ದಿನ, ಮಂಗಳವಾರ, ದಿನಾಂಕ 26/5/2026. ಇನ್ನು ವಾರ ಬಂದು ಮಂಗಳವಾರ, ತಿಥಿ ಬಂದು ದಶಮಿ, ಬೆಳಿಗ್ಗೆ 7:30ವರೆಗೂ, ನಕ್ಷತ್ರ ಬಂದು ಉತ್ತರ ಫಲ್ಗುಣಿ, ಬೆಳಿಗ್ಗೆ 7:16ವರೆಗೂ ಇರ್ತಕ್ಕಂಥದ್ದು. ಯೋಗ ಬಂದು ಸಿದ್ಧಿ ಯೋಗ, ಕರ್ಣ ಬಂದು ಗರಜೆ. ಇನ್ನು ರಾಹುಕಾಲ ವಿಶೇಷಕ್ಕೆ ಬಂದಾಗ ರಾಹುಕಾಲ ಬಂದು 3ರಿಂದ 4:30, ಗುಳಿಕ ಕಾಲ ಬಂದು 12ರಿಂದ 1:30, ಅರ್ಧ ಪ್ರಹರಿ ಬಂದು 7:30ರಿಂದ 9, ಯಮಗಂಟ ಕಾಲ ಬಂದು 9ರಿಂದ 10:30 ಇರ್ತಕ್ಕಂಥದ್ದು. ಅಮೃತ ಗಡಿಗಳು ಇವತ್ತು 12ರಿಂದ 1:30 ಇರ್ತಕ್ಕಂಥದ್ದು. ಇದು ಇದರ ಪಂಚಾಂಗ ಮತ್ತು ಕಾಲ ವಿಶೇಷ. ಆದರೆ ಮುಂದಕ್ಕೆ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಎಲ್ಲ ರೀತಿಯ ಜನಗಳಿಗೂ ಸಹ ಪ್ರಗತಿ ಕಡಿಮೆ ಆಗ್ತದೆ, ಅಲ್ಪ ಪ್ರಗತಿ ಆಗ್ತದೆ, ಪೂರ್ತಿ ಯಾರಿಗೂ ಪ್ರಗತಿ ಇರೋದಿಲ್ಲ. ಈ ಹೈನುಗಾರಿಕೆ ಮತ್ತು ತೋಟಗಾರಿಕೆಯಲ್ಲಿ ಶುಭ ಇರತಕ್ಕಂಥದ್ದು, ಸರ್ಕಾರಿ ನೌಕರರಿಗೆ ಶುಭ ವಾರ್ತೆ ಸಿಗ್ತಕ್ಕಂಥದ್ದು, ಅರೆ ಸರ್ಕಾರಿ ನೌಕರರಿಗೂ ಸಹ ಒಳ್ಳೆಯ ಸಮತೋಲನವಾದ ವಿಷಯ ತಿಳಿತಕ್ಕಂಥದ್ದು ಇವತ್ತು. ಈ ಮೆಡಿಕಲ್ ಸ್ಟೋರ್ಸು, ಜನರಲ್ ಇರತಕ್ಕಂತಹ ವ್ಯಾಪಾರಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ನಾಗದೇವತೆಗಳನ್ನ ಪೂಜಿಸಿ ನಾಗರಕಟ್ಟೆಗೆ ಹೋಗಿ ಅಶ್ವತ್ಥಕಟ್ಟೆಗೆ ನಾಗದೇವತೆಗಳಿಗೆ ಪ್ರದಕ್ಷಿಣೆ ಮಾಡಿ, ಅದರಿಂದ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಒಂದು ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಅಲ್ಲ, ವೃಷಭ ರಾಶಿಗೆ ಬಂದಾಗ ಉತ್ತಮ ಆರ್ಥಿಕ ಪರಿಸ್ಥಿತಿ,
ವೃತ್ತಿಪರರಿಗೆ ಲಾಭ, ಕಟ್ಟಡ ಕಾರ್ಮಿಕರಿಗೆ, ನೇಕಾರರಿಗೆ, ಕುಂಬಾರರಿಗೆ, ಸಮಗಾರರಿಗೆ, ಕುಶಲಕರ್ಮಿಗಳಿಗೆಲ್ಲ ಉತ್ತಮವಾದ ದಿನ ಇವತ್ತು. ಈ ಕೃಷಿ ಉಪಕರಣಗಳು ಮಾಡೋದ್ರಲ್ಲಿ ಎಲ್ಲರೂ ಬ್ಯುಸಿಯಾಗಿರ್ತಾರೆ, ಯಾಕಂದರೆ ಮಳೆ ಬಿದ್ದಿದೆ, ವ್ಯವಸಾಯ ಶೀಘ್ರವಾಗಿ ನಡೀತಾ ಇರ್ತಕ್ಕಂಥದ್ದು. ಈ ಕೃಷಿ ಉಪಕರಣ ತಯಾರು ಮಾಡ್ತಕ್ಕಂಥವ್ರುಗಳೇ ಲಾಭದಾಯಕವಾಗಿರ್ತಕ್ಕಂಥದ್ದನ್ನು ನೀವು ಮಹಾಗಣಪತಿ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷ ಅದೃಷ್ಟ ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಉದ್ಯೋಗ ಕ್ಷೇತ್ರದಲ್ಲಿ ಗೌರವ, ಆದಾಯದಲ್ಲಿ ಪ್ರಗತಿ, ರಾಗಿ, ಭತ್ತ, ಕಬ್ಬು, ನೆಲಗಡಲೆ ಇವರೆಲ್ಲ ಹಾಕ್ತಕ್ಕಂಥವ್ರು ಕಾರ್ಯಪ್ರಗತಿ, ಉಳುಮೆ ಮಾಡ್ತಕ್ಕಂಥದ್ದು, 2ನೇ ಸರ್ತಿ ಉಳುಮೆ ಮಾಡ್ತಕ್ಕಂಥದ್ದು ಎಲ್ಲ ಮಾಡ್ತಕ್ಕಂಥದ್ದು ಸಲೀಸಾಗಿ ನಡೀತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಏನಾಗಿರ್ತಕ್ಕಂಥದ್ದು. ಇವು ಹನುಮನ್ನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣಾಗಿರ್ತಕ್ಕಂಥ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಧನ ವ್ಯಯ ಇರ್ತಕ್ಕಂಥ ಕಾಸು ಖರ್ಚಾಗ್ತದೆ, ಏನೂ ಹೊರಗೆ ಬರೋದಿಲ್ಲ. ಕುಟುಂಬದಲ್ಲಿ ನೆಮ್ಮದಿ ಸಂತೋಷವಾಗಿರ್ತೀರಿ. ಇವತ್ತು ಕುಟುಂಬಸ್ಥರು ಶುಭಕರವಾಗಿರ್ತಕ್ಕಂಥ ವಾತಾವರಣ. ಹೂವು ತರಕಾರಿ ಬೆಳೆಗಾರರಿಗೆ ಶುಭವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಟೈಲರ್ಸು, ಈ ಡಿಸೈನರ್ಸು, ಈ ಬೋಟಿಕ್ಸ್ ಮಾಡ್ತಕ್ಕಂಥವ್ರಿಗೆಲ್ಲೂ ಒಳ್ಳೆ ಲಾಭದಾಯಕದಿಂದ ಇವತ್ತು ನೀವು ಸುಬ್ರಹ್ಮಣ್ಯ ಸ್ವಾಮಿನ ಧ್ಯಾನ ಮಾಡಿ. ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಂತ ಸಿಂಹರಾಶಿಗೆ ಬಂದಾಗ ಹಣಕಾಸು ಪರಿಸ್ಥಿತಿಯಲ್ಲಿ ಸುಧಾರಣೆ, ಸ್ವಲ್ಪ ಲಾಸ್ ಇರ್ತಕ್ಕಂಥದ್ದು ಸುಧಾರಣೆ ಆಗ್ತಕ್ಕಂಥದ್ದು. ಸ್ನೇಹಿತರ ಭೇಟಿ, ಅದೇ ರೀತಿಯಲ್ಲಿ ಮಾವು ಹಲಸು ಬೆಳೆಗಾರರಿಗೆ, ಗೇರು ಬೀಜದ ಬೆಳೆಗಾರರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಕೃಷಿ ಸಲಕರಣೆಗಳು, ಜೈವಿಕ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ನೀವು ಸೂರ್ಯ ಭಗವಾನನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಅದೃಷ್ಟ ಬಣ್ಣ. ಕನ್ಯಾ ರಾಶಿಗೆ ಬಂದಾಗ ಉತ್ತಮ ಹಣಕಾಸಿನ ಒಳಹರಿವು, ಕಾರ್ಯ ಪ್ರಗತಿ, ಆರೋಗ್ಯದಲ್ಲಿ ಸ್ಥಿರತೆ, ರೇಷ್ಮೆ, ಅಣಬೆ, ಸಾಂಬಾರು ಪದಾರ್ಥಗಳು, ಶುಂಠಿ ಯಾರು ಬೆಳೀತಾರೆ ಆ ರೈತರಿಗೆ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಅಂದರೆ ಮಾರ್ಕೆಟಬಿಲಿಟಿ ಬಗ್ಗೆ ಬರೋದಿಲ್ಲ. ಕಾರ್ಯಪ್ರಗತಿ ರೈತರಿಗೆ 2 ರೀತಿ. ಕಾರ್ಯಪ್ರಗತಿನೂ ಚೆನ್ನಾಗಿ ಆಗಬೇಕು, ಕಾರ್ಯಗಳು ಕಳೆ ತೆಗಿತಕ್ಕಂಥದ್ದು, ಗೊಬ್ಬರ ಹಾಕ್ತಕ್ಕಂಥದ್ದು ಎಲ್ಲನೂ ಚೆನ್ನಾಗಿ ಆಗಬೇಕು. ಅದೇ ರೀತಿಯಲ್ಲೇ ಮಾರ್ಕೆಟಲ್ಲಿ ಚೆನ್ನಾಗಿರಬೇಕು. ಇವರಿಗೆ ಕಾರ್ಯಪ್ರಗತಿ ಚೆನ್ನಾಗಿರ್ತಕ್ಕಂಥದ್ದು. ಹಾಲು ಹಾಗೂ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ನೀವು ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ, ಹಸಿರು ಅದೃಷ್ಟ ಬಣ್ಣ. ಅಲ್ಲದ ತುಲಾರಾಶಿಗೆ ಬಂದಾಗ ಆಭರಣ ವ್ಯಾಪಾರಗಳಿಗೆ ಶುಭ, ಉನ್ನತ ವ್ಯಾಸಂಗ MS ಮಾಡ್ತಕ್ಕಂಥವ್ರಿಗೆ, ಮತ್ತು ಇದು MTech ಮಾಡ್ತಕ್ಕಂಥವ್ರಿಗೆ, ಇಂಥ ದೊಡ್ಡ ದೊಡ್ಡ ಓದನ್ನು ಓದ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಸರ್ಕಾರಿ ನೌಕರರಿಗೆ ಶುಭ. ಆಲೂಗಡ್ಡೆ, ಕ್ಯಾರೆಟು, ಬೀಟ್ರೂಟು ಬೆಳೆದಿರ್ತಕ್ಕಂಥವ್ರಿಗೆ ಕೃಷಿಯಲ್ಲಿ ಪ್ರಗತಿ. ಚೆನ್ನಾಗಿಟ್ಕೊಳ್ಳಿ, ಕೃಷಿಯಲ್ಲಿ ಪ್ರಗತಿ. ಅದರಿಂದ ನೀವು ನವಗ್ರಹ ಧ್ಯಾನ ಮಾಡಿ. ಈ ದಿನ 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಚೇತರಿಕೆ, ಖರ್ಚು ವೆಚ್ಚಗಳ ಮೇಲೆ ಹಿಡಿತ. ತೆಂಗು, ಅಡಿಕೆ, ಬಾಳೆ ಇಂಥದ್ದು ಬೆಳೀತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥದ್ದು. ಜಾನುವಾರು ವ್ಯಾಪಾರ ಯಾಕಂದರೆ ಜಾನುವಾರುಗಳಿಗೆ ಡಿಮಾಂಡ್ ಇರ್ತಕ್ಕಂಥದ್ದು. ಹಸುಗಳಿಗೆ, ಎತ್ತುಗಳಿಗೆ, ಉಳುಮೆ ಮಾಡ್ತಕ್ಕಂಥ ಜೀವಗಳಿಗೆ ಬಹಳ ಡಿಮಾಂಡ್ ಇರ್ತಕ್ಕಂಥದ್ದು. ನೀವು ವ್ಯಾಪಾರ ಮಾಡಿದ ದಲ್ಲಾಳಿಗಳಿಗೆ ಒಳ್ಳೆ ಹಬ್ಬದ ವಾತಾವರಣ ಇರ್ತಕ್ಕಂಥದ್ದು. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ಕಳೆದಿ ಅದೃಷ್ಟ ಬಣ್ಣ. ಆದ್ಮೇಲೆ ಅಲ್ಲಿಂದ ಧನುಸ್ಸು ರಾಶಿಗೆ ಬರೋಣ. ಧನುಸ್ಸು ರಾಶಿಗೆ ನೂತನ ಹೂಡಿಕೆಗಳ ಪ್ರಯತ್ನ, ಗುಡಿ ಕೈಗಾರಿಕೆ, ಸ್ವೋದ್ಯೋಗಿಗಳಿಗೆ ಶುಭವಾಗಿರ್ತಕ್ಕಂಥ ದಿನ. ಹತ್ತಿ ಬೆಳೆಗಾರರಿಗಂತೂ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಇದೇ ರೀತಿಯಲ್ಲಿ ತರಕಾರಿ ಬೆಳೆಗಾರರಿಗೂ ಸಹ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾವುದೇ ಆಗ್ಬಾರ್ದು. ವ್ಯವಸಾಯ ಉತ್ಪನ್ನಗಳಾಗ್ಬೋದು, ಎಲೆಕ್ಟ್ರಾನಿಕ್ ಆಗ್ಬೋದು, ಎಲೆಕ್ಟ್ರಿಕಲ್ ಆಗ್ಬೋದು, ಬಟ್ಟೆಗಳಾಗ್ಬೋದು, ತಿಂಡಿ ಆಗ್ಬೋದು. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳು ಯಾರು ಮಾಡ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಋಣ ವಿಮೋಚಕ ಅಂಗಾರಕ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿರಿ. ಇದರಿಂದ ನಿಮ್ಗೆ ಒಳ್ಳೆಯದಾಗ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ ಹಸಿರು ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ವ್ಯತ್ಯಯ, ಆದಾಯದಲ್ಲಿ ಪ್ರಗತಿ, ವೃಥಾ ಖರ್ಚುಗಳು. ಈ ಕಲ್ಲಂಗಡಿ, ಸೌತೆಕಾಯಿ, ಕರ್ಬೂಜ ಇಂಥ ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಸಿಹಿ ಕುಂಬಳ, ಬೂದು ಕುಂಬಳ ಇವೆಲ್ಲ ಬೆಳೆದಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೂವು, ಹಣ್ಣು, ತರಕಾರಿ ಬೆಳೆಗಾರರಿಗೆ, ವ್ಯಾಪಾರಸ್ಥರಿಗೆ ಸೂಪರ್ ದಿನ. ಇವು ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ, ಕಿತ್ತಳೆ ಅದೃಷ್ಟ ಬಣ್ಣ. ಅದರ ಕುಂಭರಾಶಿಗೆ ಬಂದಾಗ ಪ್ರಯಾಣದಿಂದ ಲಾಭ, ಬಂಧು ಮಿತ್ರರ ಮಿಲನ, ಶುಭ ಸುದ್ದಿ. ದ್ರಾಕ್ಷಿ, ದಾಳಿಂಬೆ ಬೆಳೆಗಾರರಿಗಂತೂ ಒಳ್ಳೆಯ ಕಾರ್ಯಪ್ರಗತಿ ಇರ್ತಕ್ಕಂಥದ್ದು. ವೈದ್ಯ ವೃತ್ತಿ ಯಾವುದೇ ವೈದ್ಯರಾಗ್ಬೋದು, ಅವರು ವೆಟರ್ನರಿ ಆಗ್ಬೋದು, ಅಲೋಪತಿಕ್, ಆಯುರ್ವೇದಿಕ್ ಆಗ್ಬೋದು, ಯಾವುದೇ ವೈದ್ಯರಾಗಿರ್ಬೋದು, ಅವರಿಗೆ ಒಳ್ಳೆಯ ಪ್ರಾಕ್ಟೀಸ್ ಇವತ್ತು. ನೀವು ಸೂರ್ಯ ನಮಸ್ಕಾರ ಮಾಡಿ. ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿಬಿಡಿ, ನಿಮಗೆ ಸಾಯಂಕಾಲದವರೆಗೂ ಒಳ್ಳೆದಾಗ್ತಾ ಇರತಕ್ಕಂಥದ್ದು. ಬೆಳಕು ಸಿಗ್ತದೆ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಆರ್ಥಿಕ ಕುಸಿತ ನೋಡಿ. ಮೀನರಾಶಿಯವರಿಗೆ ಸ್ವಲ್ಪ ಹುಷಾರಾಗಿರಿ. ನೀವೇನು ಮುಟ್ಕೊಂಡ್ರೆ ಇವತ್ತು ಫೇಲ್ಯೂರ್ ಆಗ್ತೀರಿ. ನಿಮಗೆ ಆರ್ಥಿಕ ಸ್ಥಿತಿಯಲ್ಲಿ ಕುಸಿತ ಕಾಣ್ತದೆ.
ವ್ಯಾಪಾರದಲ್ಲಿ ಮಂದ ಪ್ರಗತಿ, ವ್ಯಾಪಾರಗಳು ಮಾಡೋಕೆ ಹೋದರೆ ಹೆಚ್ಚಿನ ವ್ಯಾಪಾರ ಆಗೋದಿಲ್ಲ ನಿಮಗೆ. ಯಾರಿಗೆ? ಮೀನರಾಶಿಯವರಿಗೆ. ಕೃಷಿಯಲ್ಲಿ ಹಿನ್ನಡೆ, ಎಲ್ಲರಿಗೂ ಎಲ್ಲ ರೀತಿ ಹಿನ್ನಡೆ ಇರ್ತಕ್ಕಂಥದ್ದು ಈ ದಿನ ಮಾತ್ರ. ನಾಳೆ ಸರೋಗುತ್ತೆ. ಜೇನು ಸಾಗಾಣಿಕೆ, ರೇಷ್ಮೆ, ಅಣಬೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಸಗಟು ವ್ಯಾಪಾರಿಗಳಿಗೆ, ಹೋಲ್ಸೇಲ್ ಡೀಲರ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತದೆ, ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ಸ್ಟಾಕ್ ಮಾಡ್ತಾರೆ ಸ್ಟಾಕಿಸ್ಟ್ಗಳಿಗೆ. ನೀವು ನಿಮ್ಮ ಕುಲದೇವತೆಯನ್ನು ಧ್ಯಾನ ಮಾಡಿ. ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ಬಿಳಿ, ಅದೃಷ್ಟ ಗುಣ ಆತ್ಮರೆ. ಇದು ದ್ವಾದಶ ರಾಶಿಗಳ ಈ ದಿನದ ದಿನ ಭವಿಷ್ಯ ಆತ್ಮರೆ. ಈ ದಿನ ಆ ಪರಶಿವನ ದಯದಿಂದ, ಮಂಗಳಕರನಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ದಯದಿಂದ, ನಾಗದೇವತೆಗಳ ದಯದಿಂದ ನಿಮಗೆ ಎಲ್ಲ ಕಾರ್ಯಗಳು ಶುಭಕರವಾಗಿ ನೆರವೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಆತ್ಮರೆ. ನಮ್ಮ ಕಾರ್ಯಕ್ರಮವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ಮೇಲೆ ಕಳಕಳಿಯಾಗಿ ಮನವಿ ಮಾಡ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.